ಹಾಯ್ ಮಾಮೀಸ್, ನಿಮ್ಮ ಮಗುವಿಗೆ 6 ಮಂತ್ ಆಗ್ತಾ ಬಂತು. ಆದರೆ ಮಗುವಿಗೆ ಫಸ್ಟ್ ಫುಡ್ ಏನು ಕೊಡಬೇಕಂತ ನೀವು ಕನ್ಫ್ಯೂಷನಲ್ಲಿದ್ದರೆ ನೀವು ಸರಿಯಾದ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ಮಗುವಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೊಡುವಂಥ 5 ಬಗೆಯ 6 to 12 months ಬೇಬಿ ಸೂಪರ್ ಫುಡ್ ರೆಸಿಪಿಯನ್ನು ನೋಡೋಣ. ಮೊದಲನೆಯದಾಗಿ ನೇಂದ್ರ ಬಾಳೆಹಣ್ಣು. ನೇಂದ್ರ ಬಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಫೈಬರ್ ಇದೆ, ಆಮೇಲೆ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಹಾಗೆ ವಿಟಮಿನ್ B6, ವಿಟಮಿನ್ C ಆ್ಯಂಡ್ ವಿಟಮಿನ್ K. ಈ ನ್ಯೂಟ್ರಿಯೆಂಟ್ಸ್ ಮಗುವಿಗೆ ಎನರ್ಜಿ ಕೊಡುತ್ತೆ. ಆಮೇಲೆ ನೇಂದ್ರ ಬಾಳೆಹಣ್ಣು ಮಗುವಿನ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡುತ್ತೆ. ಮಗುವಿನ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆದರೆ ಮಗು ಆಟೋಮೆಟಿಕ್ ಆಗಿ ಇನ್ಫೆಕ್ಷನಿಂದ ದೂರ ಇರುತ್ತೆ. ಇನ್ನು ಕೆಲವರಿಗೆ ಮಗು ಸಪುರ ಉಂಟು, ತೋರಾಗಬೇಕಂತ ಆಸೆ ಇರ್ತದೆ. ಅಂಥವರು ತಮ್ಮ ಮಗುವಿಗೆ ಈ ನೇಂದ್ರ ಬಾಳೆಹಣ್ಣನ್ನು ಕೊಡಿ. ನೇಂದ್ರ ಬಾಳೆಹಣ್ಣು ಮಗುವಿನ ವೆಯ್ಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ. ನಾವು ನಮ್ಮ ಮಗುವಿಗೆ ಕೊಡುವ ಫುಡ್ ಉಂಟಲ್ಲ, ಆ ಫುಡ್ಡಿಂದ ನಮ್ಮ ಮಗುವಿಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗ್ತದಂತ ಮೊದಲು ನಮಗೆ ಗೊತ್ತಿದ್ರೆ ಒಳ್ಳೆಯದು. ನೋಡಿ, ನಾನು ಅರ್ಧ ನೇಂದ್ರ ಬಾಳೆಹಣ್ಣನ್ನು ಈ ಥರ ಸ್ಲೈಸಸಲ್ಲಿ ಕಟ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಸ್ಟೀಮ್ ಮಾಡ್ಕೊಳ್ಬೇಕು. ಸ್ಟೀಮರ್ ಒಳಗೆ ಬಾಳೆಹಣ್ಣನ್ನಿಟ್ಟು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಿಕೊಳ್ಳುವ. ನೋಡಿ, ಸ್ಟೀಮ್ ಮಾಡಿಕೊಂಡಾಗಿದೆ. ಬಾಳೆಹಣ್ಣನ್ನು ನಾನೀಗ ಹೊರಗೆ ತೆಗೆದುಕೊಳ್ತೇನೆ. ಇದು ಒಳ್ಳೆ ಸಾಫ್ಟ್ ಆಗಬೇಕು, ಆ ಥರ ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ಇನ್ನು ಈ ಬಾಳೆಹಣ್ಣನ್ನು ಸ್ವಲ್ಪ ತಣ್ಣಗಾಗಿಸುವ. ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿಯ ಜಾರಿಗೆ ಸೇರಿಸ್ಕೊಳ್ತೇನೆ. ಆಮೇಲೆ ಇದಕ್ಕೆ ಕುದಿಸಿ ತಣ್ಣಗಾಗಿಸಿದ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಂಡು ತೆಗಿಬೇಕು. 6 ತಿಂಗಳ ಮಗುವಿಗೆ ಹಾಲು ಕುಡಿಯೋದು ಬಿಟ್ಟು ಬೇರೇನು ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ಪ್ಯೂರಿಯ ಕನ್ಸಿಸ್ಟೆನ್ಸಿಯನ್ನು ಸಹ ನೀವು ಸ್ವಲ್ಪ ತೆಳುವಲ್ಲಿಯೇ ಇಟ್ಕೊಳ್ಳಿ. ಆಮೇಲೆ ಮಗುವಿನ ಏಜ್ ಮೇಲೆ ಮಗುವಿಗೆ 7 ಮಂತ್ 8 ಮಂತ್ ಎಲ್ಲ ಆಗುವಾಗ ಕನ್ಸಿಸ್ಟೆನ್ಸಿಯನ್ನು ಸಹ ನೀವು ದಪ್ಪ ಮಾಡ್ಕೊಳ್ತಾ ಹೋಗಿ. ನೋಡಿ, ನಮ್ಮ ಮಗುವಿನ ತೂಕ ಹೆಚ್ಚಿಸುವಂಥ ನೇಂದ್ರ ಬಾಳೆಹಣ್ಣಿನ ಪ್ಯೂರಿ ರೆಡಿಯಾಗಿದೆ. ಇನ್ನು ನಾವು ನೆಕ್ಸ್ಟ್ ಪ್ಯೂರಿಯನ್ನು ನೋಡುವ. ನೆಕ್ಸ್ಟ್ ನಾವು ಒಂದು ಒಳ್ಳೆಯ ಫ್ರೂಟ್ ಆದಂಥ ಅವಕಡೋ ಪ್ಯೂರಿಯನ್ನು ಹೇಗೆ ಮಾಡೋದಂತ ನೋಡುವ. ಅವಕಡೋ ಈಸ್ ರಿಚ್ ಇನ್ ಫೈಬರ್ ಆ್ಯಂಡ್ ಹೆಲ್ದಿ ಫ್ಯಾಟ್ಸ್. ಅವಕಡೋದಲ್ಲಿ ಫೈಬರ್ನ ಪ್ರಮಾಣ ಜಾಸ್ತಿ ಇದೆ, ಹಾಗೆ ಇದರಲ್ಲಿ ಹೆಲ್ದಿ ಫ್ಯಾಟ್ಸ್ಗಳಿವೆ. ಇದರಿಂದ ಮಗುವಿನ ಡೈಜೆಷನ್ ಚೆನ್ನಾಗಿ ಆಗ್ತದೆ, ಹಾಗೆ ಮಗುವಿನ ತೂಕ ಹೆಚ್ಚಿಸಲಿಕ್ಕೂ ಸಹ ಸಹಾಯ ಮಾಡ್ತದೆ. ಆಮೇಲೆ ಅವಕಡೋ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ಆಮೇಲೆ ಇದರಲ್ಲಿ ಅನೇಕ ವಿಟಮಿನ್ಸ್ಗಳಿವೆ. ಹಾಗೆ ಅವಕಡೋದ ಬೆನಿಫಿಟ್ಸ್ ಅನೇಕ ಇದೆ, ಎಲ್ಲವನ್ನು ನಾನು ಹೇಳುವುದಿಲ್ಲ, ಇಲ್ಲಾಂದರೆ ವಿಡಿಯೋ ತುಂಬಾ ಉದ್ದಾಗಬಹುದು. ನಿಮಗೆ ಬೇಕಿದ್ದರೆ ಗೂಗಲ್ ಮಾಡಿ ನೋಡಬಹುದು. ಈ ಅವಕಡೋವನ್ನು ಅಡ್ಡದಲ್ಲಿ ಸಹ ಕಟ್ ಮಾಡಬಹುದು, ಇಲ್ಲಾಂದರೆ ಈ ಥರ ಉದ್ದದಲ್ಲಿ ಸಹ ಕಟ್ ಮಾಡ್ಕೊಳ್ಬಹುದು. ನಂತರ ಇದರಲ್ಲಿರುವ ಈ ಬೀಜವನ್ನು ತೆಗೆದು ಅವಕಡೋದ ಒಂದು ಭಾಗವನ್ನು ನಾನು ಮಿಕ್ಸಿಯ ಜಾರಿಗೆ ತೆಗೆದುಕೊಳ್ತೇನೆ. ನೋಡಿ, ಇದನ್ನು ಈ ಥರ ಸ್ಪೂನಿಂದ ತೆಗಿಬೇಕು. ಇದು ತುಂಬಾ ಈಸಿಯಲ್ಲಿ ಬರ್ತದೆ. ಈ ಅವಕಡೋ ಉಂಟಲ್ಲ, ಇದು ಸ್ವಲ್ಪ ಕಾಸ್ಟ್ಲಿ ಸೈಡಲ್ಲಿ ಬರ್ತದೆ. ನೀವು ಈ ಫ್ರೂಟನ್ನು ಅಫೋರ್ಡ್ ಮಾಡ್ತೀರಾದರೆ ಇದು ಖಂಡಿತ ನಿಮ್ಮ ಮಕ್ಕಳಿಗೆ ಕೊಡಿ. ನಿಮ್ಮ ಮಗುವಿಗೆ ಖಂಡಿತ ಇದನ್ನು ನೀವು ಕೊಡಿ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿವೆ. ಇದನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ಗಳಿವೆ. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಇದು ತುಂಬಾ ಒಳ್ಳೆಯ ಒಂದು ಫ್ರೂಟ್ ಆಗಿದೆ. ನೋಡಿ, ಇದನ್ನು ಸಹ ಫೈನಾಗಿ ಪ್ಯೂರಿ ಮಾಡ್ಕೊಂಡಿದ್ದೇನೆ. ಇನ್ನು ಇದರ ಕನ್ಸಿಸ್ಟೆನ್ಸಿಯನ್ನು ಸ್ವಲ್ಪ ತೆಳು ಮಾಡಲಿಕ್ಕೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಪುನಃ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೇನೆ. ಇಲ್ಲಿ ಒಂದು ವಿಷಯವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕೇನೆಂದರೆ, ಅವಕಡೋಗೆ ನೀರನ್ನು ಸೇರಿಸುವಾಗ ನೀರು ಸ್ವಲ್ಪನೂ ಬಿಸಿ ಇರಬಾರ್ದು. ಯಾಕಂದರೆ ನೀವು ಮಾಡಿದ ಪ್ಯೂರಿ ಕಹಿ ಆಗಬಹುದು. ಅದಕ್ಕೋಸ್ಕರ ನೀರು ಕುದಿಸಿ ಚೆನ್ನಾಗಿ ತಣ್ಣಗಾಗಿಸಿದ ನೀರನ್ನೇ ನೀವು ಯೂಸ್ ಮಾಡಿಕೊಳ್ಳಿ. ನೋಡಿ, ಅವಕಡೋ ಪ್ಯೂರಿ ರೆಡಿಯಾಗಿದೆ. ಇನ್ನು ನಮ್ಮ ನೆಕ್ಸ್ಟ್ ಪ್ಯೂರಿ ಯಾವುದಂತ ನೋಡುವ. ನಮ್ಮ ನೆಕ್ಸ್ಟ್ ಪ್ಯೂರಿ ಯಾವುದಂದರೆ ಪಿಯರ್ಸಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್, ಫೈಬರ್ ಇದೆ, ಹಾಗೆ ಪೊಟ್ಯಾಸಿಯಂ, ಕಾಪರ್ ಆ್ಯಂಡ್ ವಿಟಮಿನ್ C ಆ್ಯಂಡ್ ವಿಟಮಿನ್ K. ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಮಗುವಿಗೆ ಎನರ್ಜಿ ಕೊಡುತ್ತೆ. ಆಮೇಲೆ ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಪೋರ್ಟ್ ಮಾಡುತ್ತೆ, ಹಾಗೆ ಮಗು ಹೈಡ್ರೇಟ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಮೊದಲು ನಾವು ಪಿಯರ್ಸ್ನ ಸ್ಕಿನ್ನನ್ನು ಈ ಥರ ಪೀಲ್ ಆಫ್ ಮಾಡ್ಕೊಳ್ಬೇಕು. ನಂತರ ಅದನ್ನು ಕಟ್ ಮಾಡಿಕೊಂಡು ಅದರ ಬೀಜವನ್ನು ತೆಗೆದು ಇದನ್ನು ಸಹ ನಾವು ಈಗ ಸ್ಟೀಮ್ ಮಾಡ್ಕೊಳ್ಬೇಕು. ಪಿಯರ್ಸ್ ಸ್ವಲ್ಪ ಗಟ್ಟಿಯಾಗಿರ್ತದಲ್ಲ, ಇದನ್ನು ಈ ಥರ ಸ್ಟೀಮ್ ಮಾಡೋದ್ರಿಂದ ಇದು ಒಳ್ಳೆ ಸಾಫ್ಟ್ ಆಗ್ತದೆ. ಇದರಿಂದ ಮಗುವಿಗೆ ಡೈಜೆಸ್ಟ್ ಮಾಡಲಿಕ್ಕೂ ಸಹ ಸ್ವಲ್ಪ ಈಸಿ ಆಗ್ತದೆ. ನೋಡಿ, ಇದು ಒಳ್ಳೆ ಸಾಫ್ಟ್ ಆಗಿದೆ. ಇನ್ನು ಇದನ್ನು ನಾವು ಹೊರಗೆ ತೆಗೆಯುವ. ಹೊರಗೆ ತೆಗೆದು ಇದನ್ನು ಸ್ವಲ್ಪ ತಣ್ಣಗಾಗಿಸಿ ಇದನ್ನು ಸಹ ಒಳ್ಳೆ ಗ್ರೈಂಡ್ ಮಾಡ್ಕೊಂಡು ತೆಗೆಯುವ. ಇದಕ್ಕೇನೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೆಗಿತೇನೆ.
ನಿಮ್ಮ ಮಗುವಿನ ಏಜ್ ಮೇಲೆ ನೀವು ಈ ಪ್ಯೂರಿಗಳ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ. ನೋಡಿ, ಹೆಲ್ದಿಯಾಗಿರುವಂಥ ಪಿಯರ್ಸ್ ಪ್ಯೂರಿ ರೆಡಿಯಾಗಿದೆ. ಇನ್ನು ನಮ್ಮ ನೆಕ್ಸ್ಟ್ ಪ್ಯೂರಿ ಯಾವುದಂತ ನೋಡುವ. ನಮ್ಮ ನೆಕ್ಸ್ಟ್ ಪ್ಯೂರಿ ಯಾವುದಂದರೆ ಆ್ಯಪಲ್ ಪ್ಯೂರಿ ಆಗಿದೆ. ಮೊದಲಿಗೆ ಈ ಆ್ಯಪಲನ್ನು ಪೀಲ್ ಆಫ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಆ್ಯಪಲ್ಸ್ ಆರ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆಸ್ ವೆಲ್ ಆಸ್ ವಿಟಮಿನ್ಸ್ ಎ ಆ್ಯಂಡ್ ಸಿ. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ಸ್ ಮಗುವಿನ ಇಮ್ಯೂನ್ ಫಂಕ್ಷನನ್ನು ಹಾಗೆ ಕೊಲೆಜಿನ್ ಪ್ರೊಡಕ್ಷನನ್ನು ಬೂಸ್ಟ್ ಮಾಡುತ್ತೆ. ಈಗ ಆ್ಯಪಲನ್ನು ಕಟ್ ಮಾಡಿಕೊಂಡು ಅದರ ಒಳಗಿರುವ ಬೀಜಗಳನ್ನು ತೆಗೆದು ಇದನ್ನು ನಾವು ಪೀಸಸಲ್ಲಿ ಕಟ್ ಮಾಡ್ಕೊಂಡು ತೆಗೆದುಕೊಳ್ಳುವ. ನೋಡಿ, ನಾನು ಆ್ಯಪಲ್ ಪೀಸ್ಗಳನ್ನು ಒಂದು ಸಣ್ಣ ಬೌಲಿನಲ್ಲಿ ತೆಗೆದುಕೊಂಡಿದ್ದೇನೆ. ಇನ್ನು ಇದನ್ನು ಸ್ಟೀಮರ್ ಒಳಗೆ ಇಟ್ಟು ಇದನ್ನು ಸ್ವಲ್ಪ ಹೊತ್ತು ಸ್ಟೀಮ್ ಮಾಡ್ಕೊಳ್ತೇನೆ. ಆ್ಯಪಲ್ಸಲ್ಲಿ ಫೈಬರ್ ಪ್ರಮಾಣ ಜಾಸ್ತಿ ಇರುವುದರಿಂದ ಮಗುವಿಗೆ ಡೈಜೆಷನ್ ಸಹ ಚೆನ್ನಾಗಿ ಆಗುತ್ತೆ. ಆಮೇಲೆ ಆ್ಯಪಲ್, ಪಿಯರ್ಸ್ ಹಾಗೆ ನೇಂದ್ರ ಬಾಳೆಹಣ್ಣು ಇದೆಲ್ಲ ಸ್ವಲ್ಪ ಗಟ್ಟಿ ಇರ್ತದಲ್ಲ, ಇದನ್ನೆಲ್ಲ ನಾವು ಸ್ಟೀಮ್ ಮಾಡದೆ ಹಾಗೆಯೇ ಮಗುವಿಗೆ ಕೊಟ್ಟರೆ ಮಗುವಿಗೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗಬಹುದು. ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಮೊದಲು ಸ್ಟೀಮ್ ಮಾಡಿಕೊಂಡೇ ಮಗುವಿಗೆ ಪ್ಯೂರಿ ಮಾಡಿ ಕೊಡಬೇಕು. ನೋಡಿ, ಹೆಲ್ದಿಯಾಗಿರುವಂಥ ಆ್ಯಪಲ್ ಪ್ಯೂರಿ ರೆಡಿಯಾಗಿದೆ. ಇನ್ನು ಹೆಲ್ದಿಯಾಗಿರುವಂಥ ಕೊನೆಯ ಪ್ಯೂರಿ ಯಾವುದಂತ ನೋಡುವ. ನಮ್ಮ ಲಾಸ್ಟ್ ಪ್ಯೂರಿ ಯಾವುದಂದರೆ ಪಪಾಯ ಪ್ಯೂರಿ. ಪಪಾಯ ಪ್ಯೂರಿಯಿಂದ ಮಗುವಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿವೆ. ಪಪಾಯ ಮಗುವಿನ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ನಾವು ಕೊಡುವ ಫುಡ್ಡೆಲ್ಲ ಮಗುವಿಗೆ ಮೊದಲು ಈಸಿಯಲ್ಲಿ ಡೈಜೆಸ್ಟ್ ಆಗಬೇಕು, ಇಲ್ಲಾಂದರೆ ಕೋಲಿಕ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಆಮೇಲೆ ಪಪಾಯ ಮಗುವಿನ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಮಗುವಿನ ಸ್ಕಿನ್ಗೆ, ಮೆಟಬಾಲಿಸಮ್ಗೆ ಎಲ್ಲ ತುಂಬಾ ಒಳ್ಳೆಯದು. ಆಮೇಲೆ ಕಾನ್ಸ್ಟಿಪೇಷನ್ಗೆ ಹಾಗೆ ಹೊಟ್ಟೆಯಲ್ಲಿರುವ ಜಂತು ಹುಳಗಳನ್ನು ಹೋಗಲಾಡಿಸುತ್ತೆ. ಪಪಾಯ ಪ್ಯೂರಿಯನ್ನು ಮಾಡುವಾಗ ಒಳ್ಳೆ ಹಣ್ಣಾಗಿರುವ ಪಪಾಯವನ್ನೇ ಯೂಸ್ ಮಾಡಿ. ಪಪಾಯ ನ್ಯಾಚುರಲಿ ಸ್ವೀಟ್ ಇರೋದ್ರಿಂದ ಮಗುವಿಗೆ ಲೈಕ್ ಆಗಬಹುದು. ಪ್ಯೂರಿ ಸ್ವಲ್ಪ ದಪ್ಪ ಇದ್ದರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ಇನ್ನೊಂದು ವಿಷಯ ಏನೆಂದರೆ, ಈ ಎಲ್ಲ ಪ್ಯೂರಿಗಳನ್ನು ಮಗುವಿಗೆ ಒಂದೇ ಸಲಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಡಿ. ಒಂದು ಪ್ಯೂರಿಯನ್ನು ನೀವು ಕೊಟ್ಟು ನಂತರ 3 ದಿನ ನೀವು ಅದೇ ಪ್ಯೂರಿಯನ್ನು ಕಂಟಿನ್ಯೂ ಮಾಡಿ ನಂತರ ಬೇರೆ ಪ್ಯೂರಿಯನ್ನು ನೀವು ಕೊಡಬಹುದು. ಈ ಥರ ಮಾಡೋದ್ರಿಂದ ನೀವು ಕೊಟ್ಟ ಫುಡ್ಡಿಂದ ಮಗುವಿಗೆ ಏನಾದರೂ ತೊಂದರೆ ಆಗಬಹುದಂತ ನಿಮಗೆ ಈಸಿಯಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಕೊನೆಯದಾಗಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ಬ್ಯೂಟಿಫುಲ್ ಮಾಮೀಸ್ ಔಟ್ ದೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.